ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂತ. ಆದರೆ ಇವತ್ತಿನ ಪುಣ್ಯಕ್ಷೇತ್ರ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ವಿದ್ಯಮಾನಗಳು ನಡೀತಾ ಇದ್ದಾವೆ. ಪ್ರಸ್ತುತ ಸದ್ಯಕ್ಕೆ ತಮ್ಮ ನಿಲುವೇನು? ಎನ್ಕ್ವೈರಿ ಆಗೋದಾಗ್ಬಿಡ್ಬೇಕು. ಈಗ ವೀರೇಂದ್ರ ಹೆಗ್ಡೆ ಅವರಿಗೆ ಕಳಂಕ ಬಂದಿದೆ, ಅವರು ಅವರ ಧಾರ್ಮಿಕ ಕ್ಷೇತ್ರಕ್ಕೆ. ಅದು ಸರಿನೋ ತಪ್ಪೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ನಡೆದು ಬಂದ ರೀತಿ ಇವತ್ತಿನ ಮಾಧ್ಯಮದಲ್ಲಿ ಬಂದಿರೋದು, ಅವ್ರು ನಡೆದು ಸೀಟ್ ಮಾಡ್ತಿರೋದ್ರ ನೋಡೋದ್ರಲ್ಲಿ ಗೊಂದಲ ಇದೆ, ಗೋಜಲಿದೆ. ಸತ್ಯ ಇದ್ದಂಗಿದೆ ಅನ್ನೋ ಗೋಜಲಿದೆ. ಪಿತೂರಿಗಳು ಜಾಸ್ತಿ ಇದ್ದಾವೆ. ನನ್ನ ಲೆಕ್ಕದಲ್ಲಿ ಒಂದು ಹಂತಕ್ಕೆ ಕ್ಲಿಯರ್ ಆಗಿಬಿಟ್ಟು ಅದು ಸ್ವಚ್ಛತೆ ಆಗಿಬಿಡ್ಬೇಕು. ಈ ಇನ್ನೂ ಎನ್ಕ್ವೈರಿ ಏನೇನೋ ಇದಾವಲ್ಲ, ಅವನ್ನೇನೋ ಸಿಕ್ಕಿದಾರಲ್ಲ ಇಬ್ಬರು ಮೂವರು, ಅವನ್ನೆಲ್ಲ ಹಿಡಿದು ಬಡ್ದು ಯಾರ್ಯಾರು ಹಿಂದ್ಗಡೆ ಇದ್ದಾರೆ, ಪಿತೂರಿ ಯಾರು ಮಾಡಿದ್ದಾರೆ, ಇದನ್ನು ಹುಟ್ಟಾಕ್ತವ್ರು ಯಾರು, ಹುಟ್ಟಾಕಿ ಅವರಿಗೆ ಕಠಿಣವಾದ ನಿರ್ಧಾರವನ್ನು ಸಾರ್ವಜನಿಕವಾಗಿ ಕೊಟ್ಟು ಅದು ಸ್ವಚ್ಛತೆ ಮಾಡಬೇಕು. ನಿಜ, ಪ್ರತಿಯೊಬ್ಬರ ಅಭಿಲಾಷೆ, ಬೇಡಿಕೆ, ನಿಮ್ಮ ಇಚ್ಛೆಯಂತೆ ಇದೆ. ಆದರೆ ಆ ಪ್ರಾಸೆಸ್ ಹಂಗಿದೆಯಾ, ಆ ಪ್ರಕ್ರಿಯೆ ಹಂಗೆ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಡೀಟೇಲ್ಸ್ ನಾನು ಪತ್ರಿಕೆಯಲ್ಲಿ ಓದಿರೋದು ಬಿಟ್ಟರೆ SIT ಕರ್ತವ್ಯ ಏನು, SIT ಮೇಲೆ ಯಾರು ಪ್ರಭಾವ ಬೀರ್ತಿದ್ದಾರೆ, SIT ಮೇಲೆ ಪ್ರಭಾವ ಬೀರದೆ ನಡೀತಿದೆಯಾ, ಅದು ಬೀರದೇ ಇರೋ ಥರದಲ್ಲಿ ನೋಡ್ಕೊಳ್ಳೋರು ಯಾರು, ಇದೆಲ್ಲ ಏನೂ ಗೊತ್ತಿಲ್ಲ ನನಗೆ. ಹಾಗಾಗಿ ಇಲ್ಲದನ್ನು ಆಪಾದನೆ ನಾನು ಯಾಕೆ ಮಾಡಲಿ. ಬಟ್ ಎನ್ಕ್ವೈರಿ ಆಗಬೇಕು, ಸ್ವಚ್ಛತೆ ಆಗಬೇಕು, ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು. ಆಮೇಲೆ ಇದು ನಿಲ್ಲಿಸೋದು ಬೇಕಾಗಿಲ್ಲ. ಈಗ ಒಂದು ಗೋಜಲಾಗಿದೆ, ಇಲ್ಲ 13 ಕಡೆ ಗುಂಡಿ ತೊಡೆದು 14 ಅವ್ನು ಮೋಸ ಮಾಡ್ದ, ಅಯೋಗ್ಯ, ಅದನ್ನು ಅಂತಿಮಕ್ಕೆ ತೊಗೊಂಡೋಗಿ ಅಂತ ನಾನು ತಾರ್ಕಿಕ ಅಂತ್ಯ. ಅಲ್ಲೇ ಎಲ್ಲೋ ಒಂದು ಕಡೆ ಸಿಕ್ಕಿ ಧರ್ಮಸ್ಥಳದಕ್ಕೂ ಸಂಬಂಧ ಇಲ್ಲ, ಇವ್ರು ಇಷ್ಟೆಲ್ಲ ಮಾಡಿ ಅದಕ್ಕೆ ಕೆಟ್ಟಸ ತರೋರು ಅದನ್ನೇ ತೋರಿಸ್ಬಿಡಿ. ಅದಾಗಲಿ ಅಂತ ಧರ್ಮಸ್ಥಳದ ಹೆಗ್ಡೆಯವ್ರು ಆ ಥರ ಹೇಳ್ಬಿಟ್ಟಿರೋದ್ರಿಂದ ಬಹುತೇಕ ಹೇಳಿದಾರಲ್ವೇ, ಅದಾಗಲಿ ಅಂತ ನಾವು ಅದನ್ನು ಒಪ್ತೀವಿ. ಸತ್ಯ ಹೊರಗೆ ಬರಲಿ. ಈಗ ಇವರು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ 100 ಕಾರಲ್ಲಿ ಹೋಗೋದು, 6 ಕಾರಲ್ಲಿ ಹೋಗೋದು, 15 ಕಾರಲ್ಲಿ ಹೋಗೋದು ಅವ್ರವ್ರ ನಾಯಕತ್ವದ ಚುನಾವಣೆಯ ದೃಷ್ಟಿಗಳಿಂದ ಮಾಡ್ತಿದ್ದಾರೆ. ಅದು ಅದರಲ್ಲಿ ಹೋಗೋರು ಯಾರು ಅಂದರೆ ಬೆನಿಫಿಟ್ ಸಿಗ್ತದಲ್ಲ, ಜನ ಉಚಿತವಾಗಿ ಇದನ್ನು ಕೊಟ್ಟಾಗ ಸುಮಾರು ಜನ ದೇವಸ್ಥಾನಕ್ಕೆ ಜಾಸ್ತಿ ಜನ ಆದರು. ಮುಂಚೆ ಹೋಗ್ತಿರ್ಲಿಲ್ಲ, ಸಂಖ್ಯೆ ಆಯಿತು. ಉಚಿತ ಅನ್ನೋ ಕಾರಣಕ್ಕೆ ಇದು ಉಚಿತ, ಖುಷಿ, ಊಟ, ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಅಂತ ನಡೀತಾ ಇದೆ. ಹಾಗಂತ ಭಕ್ತಿಯ ವಿಚಾರದಲ್ಲಿ ನಾನು ಹೇಳೋದಿಲ್ಲ. ಭಕ್ತಿಯಾಗಿ ಹೋಗೋದು ಬೇರೆ, ನಡ್ಕೊಂಡು ಹೋಗೋದು ಬೇರೆ, ಉರುಳು ಸೇವೆ ಇದಂಥದ್ದು ಮೇಲಕ್ಕೆ ಹೋಗಿ ಇದೆಲ್ಲ ಮಾಡ್ತಾರೆ. ಅದು ಇದು ರಾಜಕಾರಣವಾಗಿ ಮಾಡ್ತಿರೋದು, ಇದು ರಾಜಕೀಯ ಮಾಡಿದ್ದಾರೆ ಅಷ್ಟೇ. ಇವತ್ತಿನ ಕಾರಲ್ಲಿ ಹೋಗ್ತಕ್ಕಂಥ ಭಕ್ತಿ ಅಲ್ಲ ನನ್ನ ಲೆಕ್ಕದಲ್ಲಿ, ತೋರ್ಪಡೆ. ಹಾಗಂತ ತಪ್ಪು ಅಂತ ಅವ್ರ ಕಡೆಯವರು ಹಂಗೆ ಮಾಡ್ತಾರೆ, ಇವ್ರ ಕಡೆಯವರು ಹಂಗೆ ಮಾಡ್ತಾರೆ. ನನಗದೇನು ಆಸಕ್ತಿ ಇಲ್ಲಪ್ಪ. ಧರ್ಮಸ್ಥಳದ ಹೆಗ್ಡೆಯವರಿಗೆ ಕೆಟ್ಟದ್ದಾಗಬಾರ್ದು, ಅವರು ಪ್ರಾಮಾಣಿಕರಿದ್ದಾರೆ ಅಂತ ಅಂದಮೇಲೆ ಪ್ರಾಮಾಣಿಕವಾದ ತೀರ್ಮಾನ ಆಗಬೇಕು. ಅದನ್ನು ನಾನು ಇಷ್ಟಪಡ್ತೀನಿ. ಆ ಕ್ಷೇತ್ರಕ್ಕೆ ಒಂದಿಷ್ಟು ಮನ್ನಣೆ ಇದೆ, ಅದು ದೊಡ್ಡ ಅದೊಂದು ಸಂಸ್ಥಾನ. ಆಮೇಲೆ ಅವ್ರು ಮಾಡಿರೋ ಸೋಷಿಯಲ್ ವರ್ಕ್ ಇದೆಯಲ್ಲ, ಆ ಸೋಷಿಯಲ್ ವರ್ಕನ್ನು ನೋಡಿದಾಗ ನೀವು ಅಂಥದ್ದಾಗಬಾರ್ದು. ಅದಕ್ಕೆ ಎಷ್ಟು ಸೋಷಿಯಲ್ ವರ್ಕ್ ಮಾಡಿದ್ದಾರೆ. ನೀವು ಸರ್ಕಾರ ಬೇಕಾದಷ್ಟು ಮಾಡೋಕ್ಕಾಗದವ್ರ ಕೆಲಸವನ್ನು ಆ ಸ್ಥಳ ಗ್ರಾಮೀಣ ಭಾಗಕ್ಕಂತೂ ದೊಡ್ಡ ಕೊಡುಗೆ. ಮತ್ತು ಹಾಸ್ಪಿಟ್ಲ್ಗಳು, ನ್ಯಾಚುರೋಪತಿ, ಮಗದೊಂದು ಅಂದರೆ ಅವರಿಗೆ ಬಂದಂಥ ದುಡ್ಡನ್ನು ಹಾಗೆ ಸಾರ್ವಜನಿಕರಿಗೆ ಮಹಾರಾಜರ ಕಾಲದಲ್ಲಿ ಹೆಂಗೆ ಮಾಡ್ತಿದ್ರು ಹಂಗೆ ಮಾಡಿದ್ದಾರೆ. ಮಹಾರಾಜರ ಕಾಲದಲ್ಲಿ ಕೆರೆ ಕಟ್ಸಿದ್ರು, ಗೋಮಾಳ ಕಟ್ಸಿದ್ರು, ಅದೇ ಥರನೇ ಅವ್ರದ್ದೇನೋ ಒಂದು ಸೊಸೈಟಿ ಮಾಡ್ತಾರೆ, ಅಲ್ಲಿಂದ ಉಚಿತವಾಗಿ ಕೊಡೋದು, ಮತ್ತು ಎಷ್ಟು ಕೆಲಸ ಮಾಡಿದ್ದಾರೆ.